400 ವರ್ಷ ಇತಿಹಾಸ ಇರುವ ಆನೇಕಲ್ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಕರಗ ಮಹೋತ್ಸವದ ಪ್ರಯುಕ್ತ ಪಟ್ಟಣದ ತಿಲಕ್ ಸರ್ಕಲ್ ಗೆಳೆಯರ ಯುವಕರ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ದಿನದ ಅನ್ನದಾಸೋಹ ಕಾರ್ಯಕ್ರಮವನ್ನು ತಿಲಕ್ ಸರ್ಕಲ್ನಲ್ಲಿ ಇರುವ ಬಾಲಗಂಗಾಧರ ತಿಲಕ್ ಪ್ರತಿಮೆಯ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪ್ರಸಾದ ವಿನಿಯೋಗ ಪಡೆದು ಧನ್ಯರಾಗಿದ್ದಾರೆ. ಇನ್ನು ಈ ದಿನ ರಾತ್ರಿ ನಡೆಯುವ ಹಸಿ ಕರಗಕ್ಕೆ ಸಾಗರೋಪಾದಿಯಲ್ಲಿ ಜನ ಸಾಗರವೇ ಹರಿದು ಬರುತ್ತಿದೆ. ಸಾಧ್ಯವಾದಷ್ಟು ಜನರಿಗೆ ಅನ್ನದಾಸೋಹ ಮಾಡಲು ತಿಲಕ್ ಸರ್ಕಲ್ ಗೆಳೆಯರ ಬಳಗ ವತಿಯಿಂದ ಈ ಒಂದು ಮಹತ್ವರ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಮುಂಜಾಗೃತಾ ಕ್ರಮವಾಗಿ ಹೆಬ್ಬಗೋಡಿ ಉಪ ವಿಭಾಗದ ಡಿವೈಎಸ್ಪಿ ಮೋಹನ್ ಕುಮಾರ್ ಹಾಗೂ ಆನೇಕಲ್ನ ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ರವರ ನೇತೃತ್ವದಲ್ಲಿ ಹೂವಿನ ಕರಗದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಅನೇಕ ಪೊಲೀಸ್ ನಿಯೋಗವನ್ನು ಕರೆಸಿ ಸೂಕ್ತ ಭದ್ರತೆ ನೀಡಲು ಮಾರ್ಗಸೂಚಿಗಳನ್ನು ಪೊಲೀಸರಿಗೆ ನೀಡಲಾಗುತ್ತಿದೆ. ಆಮೇಲೆ ಯಾರ್ದು ತಂಗೂರು ವಿಖ್ಯಾತ ಧರ್ಮರಾಯ ಕರಗ ಮಹೋತ್ಸವ ಪ್ರಯುಕ್ತ ತಿಲಕ್ ನಗರ ಗೆಳೆಯರ ಅನ್ನದಾನ ಕಾರ್ಯಕ್ರಮ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ಈ ಅನ್ನದಾನ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ ಎಲ್ಲ ನನ್ನ ಸ್ನೇಹಿತರು ಮತ್ತು ಸಂಘದ ಗೆಳೆಯರು ಎಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ. ಮತ್ತು ಇಂದು 3 ಗಂಟೆಗೆ ಇವತ್ತು ಕರಗ ಇರುತ್ತೆ. ಎಲ್ಲ ನಮ್ಮ ಅನೇಕ ಜನರಿಗೆ ಕರಗವನ್ನು ವೀಕ್ಷಿಸಿ ಮತ್ತು ದೇವರ ಆಶೀರ್ವಾದ ತಗೊಂಡು ಹೋಗಿ ಎಂದು ಕೇಳುತ್ತೇನೆ. ಆನೇಕಲ್ ಇತಿಹಾಸ ಪ್ರಸಿದ್ಧ ಹಸಿ ಕರಗ ಇಂದು ರಾತ್ರಿ 7:30ಕ್ಕೆ ಆಗಲಿದೆ. ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಕರಗ ಇದು. ದಯವಿಟ್ಟು ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕರಗ ಮಹೋತ್ಸವ ಯಶಸ್ವಿಗೊಳಿಸುವ ಹಾಗೆ ನಮ್ಮ ತಿಲಕ್ ಸರ್ಕಲ್ ಸಂಘದ ಗೆಳೆಯರ ಬಳಗದ ಪರವಾಗಿ ತಿಲಕ್ ಸರ್ಕಲ್ನಲ್ಲಿ ಅನ್ನದಾನ ಏರ್ಪಡಿಸಿದರೆ ದಯವಿಟ್ಟು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ಧನ್ಯವಾದ. ಈ ದಿನ ಆನೇಕಲ್ನಲ್ಲಿ ಇತಿಹಾಸ ಪ್ರಸಿದ್ಧ ಸುಮಾರು 500 ವರ್ಷಕ್ಕೂ ಮೇಲ್ಪಟ್ಟಂಥ ಕರಗ ಮಹೋತ್ಸವ ಶ್ರೀ ದ್ರೌಪದಿ ಮತ್ತು ಧರ್ಮರಾಯ ಸ್ವಾಮಿ ದ್ರೌಪದಮ್ಮನ ಕರಗ ಮಹೋತ್ಸವ ನಡೆಯಲಿದೆ.
ಈ ಕರಗ ಮಹೋತ್ಸವ ರಾತ್ರಿ 2:30ರಿಂದ 3 ಗಂಟೆ ಒಳಗಡೆ ನಡೆಯಲಿದ್ದು, ಈ ಒಂದು ಮಹೋತ್ಸವಕ್ಕೆ ದೂರದ ಊರುಗಳಿಂದ, ಹಳ್ಳಿ ಜನ, ಸುತ್ತಮುತ್ತ ಊರುಗಳಿಂದ ಜನ ಆಗಮಿಸಲಿದ್ದು, ಈ ಆಗಮಿಸಿದ ಜನ ಹೊಟ್ಟೆ ಹಸಿವಿನಿಂದ ಹೋಗಬಾರ್ದು ಅಂತೇಳಿ ಸುಮಾರು ವರ್ಷಗಳಿಂದ ತಿಲಕ್ ಸರ್ಕಲ್ ಗೆಳೆಯರ ಬಳಗದ ವತಿಯಿಂದ ಯುವಕರೆಲ್ಲ ಸೇರಿ ಅನ್ನದಾನ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ನಡೆಸ್ತಾ ಬಂದಿದ್ದಾರೆ. ಆ ಯುವಕರಿಗೆ ತಾಯಿ ದ್ರೌಪದಮ್ಮ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲ ಭಕ್ತಾದಿಗಳು ಪ್ರಸಾದ ಸ್ವೀಕಾರ ಮಾಡಿ ದೇವರ ಪಾತ್ರರಾಗಿ ದೇವರ ದರ್ಶನವನ್ನು ಮಾಡಿ ಹೋಗ್ಬೇಕಂತೇಳಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಅನ್ನದಾನವನ್ನು ಮಾಡಿ ಯಶಸ್ವಿಯನ್ನು ಕಾಣಲಿ ಅಂತೇಳಿ ಯುವಕರಿಗೆ ಶುಭವನ್ನು ಹಾರೈಸ್ತೀನಿ.